ಬಹಳ ದೊಡ್ಡದಾದ ಮಾತಿದೆ. ರಾಮೋದ್ವಿರ್ನಾಭಿಭಾಷತೆ. ರಾಮಾಯಣದ ಸಾರ, ರಾಮಾಯಣದ ಬೀಜ, ರಾಮಾಯಣದ ಮೂಲ, ರಾಮಾಯಣದ ಸಂಪೂರ್ಣವಾದಂತಹ ಸಾರಭೂತವಾಗಿರುವಂತಹ ಮಾತು ಅಂದರೆ ರಾಮೋದ್ವಿರ್ನಾಭಿಭಾಷತೆ. ರಾಮ 2 ಬಾರಿ 2 ತರಹದ ಮಾತುಗಳನ್ನು ಆಡುವುದಕ್ಕೆ ಅವನು ಸಿದ್ಧನಾಗಿದ್ದರೆ ಕಾಡೇ ಇರಲಿಲ್ಲ, ರಾವಣನೇ ಇರಲಿಲ್ಲ, ಸೀತೆಯ ಅಪಹಾರವೇ ಇರಲಿಲ್ಲ, ವಾಲಿ ಸುಗ್ರೀವರಿಲ್ಲ, ಯಾವ ಕಥೆಯೂ ಇಲ್ಲ. ಅಯೋಧ್ಯೆಯಲ್ಲಿ ರಾಮ ಒಂದು ಹಾಸಿಗೆ ಮೇಲೆ ಮಲಗಿ ಸಭೆಯನ್ನು ನಡೆಸಿ 20,000 ವರ್ಷದವರೆಗೆ ರಾಜ್ಯವನ್ನಾಡಿ ಪರಂಧಾಮಕ್ಕೆ ಹೋದ ಅಂತ ಕಥೆ ಆಗ್ತಿತ್ತಷ್ಟೆ. ರಾಮಾಯಣ ಆಗ್ತಿರಲಿಲ್ಲ. ರಾಮಾಯಣ 1 ಸರ್ಗದ ರಾಮಾಯಣ. ರಾಮೋದ್ವಿರ್ನಾಭಿಭಾಷತೆ ಅಂತನ್ನುವ ಕಾರಣಕ್ಕೇನೆ ಈ ಸಮಗ್ರವಾದ ರಾಮಾಯಣ ಹುಟ್ಟಿಕೊಂಡದ್ದು. ರಾಮ ಏನಾದರೂ ಮಾಡ್ತೇನೆ ಅಂತ ಹೇಳಿ ಇಲ್ಲ ಅಂತ ಮಾಡಿಬಿಟ್ಟಿದ್ರೆ ಈ ಕಾಡಿನ ಪ್ರಸಂಗ ಏನು? ಬಹಳ ವಿಚಿತ್ರವಾಗಿರುವಂಥ. ಎಲ್ಲರೂ ನೆನಪಿಟ್ಕೊಳ್ಳಿ, ರಾಮ ದ್ವಿರ್ನಾಭಿಭಾಷತೆ.